ನಲ್ಲೂ ಹಾಕಂತ ಒಂದು ಅವಕಾಶ ಮಾಡಿ ಅದನ್ನ ಸ್ವೀಕಾರ ಮಾಡುವಂತ ವ್ಯವಸ್ಥೆನ ನಾವು ಮಾಡ್ತೀವಿ. ಈ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಸರ್, ಈ ಒಚ್ಚೋರಿ ಅಭಿಯಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಇಲ್ಲಿಗೆ ನಿಲ್ಲುತ್ತಾ ಅಥವಾ ರಾಜ್ಯದಲ್ಲಿ ಇನ್ನೂ ಮುಂದುವರಿತದೆ? ಇದು ಮುಂದುವರೆದು ಈ ವೋಟ್ ಚೋರಿಯಿಂದ ಪ್ರತಿ ಬೂತಲ್ಲೂ ಕೂಡ ನಾವು ಒಂದು ಲೀಗಲ್ ಬ್ಯಾಂಕ್ ಮಾಡ್ತೀವಿ. ಲೀಗಲ್ ಬ್ಯಾಂಕ್ ಅಂತ ಅಂದ್ರೆ ಪ್ರತಿ ಒಂದು ಬೂತಲ್ಲೂ ಕೂಡ, ಪ್ರತಿ ಒಂದು ಕ್ಷೇತ್ರದಲ್ಲೂ ಕೂಡ ಅಡ್ವೊಕೇಟ್ಸ್ನ, ನಮ್ಮ ಕಾರ್ಯಕರ್ತರು ಅಡ್ವೊಕೇಟ್ಸ್ ಏನಿದ್ದಾರೆ ಅವರೆಲ್ಲ ಕೂಡ ನಮ್ಮ ಇವ್ರಿಗೆಲ್ಲ ಗೈಡ್ ಮಾಡೋದು. ಈಗಾಗಲೇ ನಮ್ಮ JC ಚಂದ್ರಶೇಖರ್, ರಘುರಾಮಣ್ಣ ಅವರೆಲ್ಲ ಅವ್ರಿಗೆ ಐಡೆಂಟಿಫಿಕೇಶನ್ ಕಾರ್ಡ್, BLA ಐಡೆಂಟಿಫಿಕೇಶನ್ ಕಾರ್ಡ್ ಕೊಡ್ಲಿಕ್ಕೆ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇವತ್ತು ನಾನು ಅಪ್ರೂವಲ್ ಕರ್ಕೊಂಡೋಗಿ ತೋರಿಸ್ತೀನಿ ಅವ್ರಿಗೆ, ನಮ್ಮ ACCಗೆ ಅಪ್ರೂವಲ್ ತೊಗೊಂಡು ನಾನು ಅದಕ್ಕೆ ಅವ್ರಿಗೆಲ್ಲ ಕಾರ್ಯಕರ್ತರಿಗೆ ಎಲ್ಲ ಕಡೆನೂ ಕಂಪಲ್ಸರಿ ಹಂಚಬೇಕು ಅಂತ. ಇವತ್ತು ಒಂದು ಅಲ್ಲಿ ನಾನು ನಿಮ್ಗೊಂದು ವಿಡಿಯೋ ಕೊಡ್ತೀನಿ. ಎಲ್ಲ ಮುಂದೆಗಡೆ ನಮ್ಮದೇ ಡಬ್ಬಗಳೆಲ್ಲ ಇದ್ದಿದ್ದು, ಬಾಕ್ಸ್ಗಳೆಲ್ಲ 1,42,00,000ಕ್ಕೂ ಹೆಚ್ಚು ಸಿದ್ದರಾಮಯ್ಯನವ್ರು ತೋರಿಸ್ತಾ ಇದೆ ನೋಡಿ. ಇದು ನಮ್ದೆಲ್ಲ ಬಾಕ್ಸ್ಗಳೆಲ್ಲ ಇದೆ ಅಂತೇಳಿ ತೋರಿಸ್ತಾ ಇದೆ ಅಲ್ಲಿ. ಸೊ ಎಲ್ಲ ನಾವೆಲ್ಲ ಕೊಟ್ಟಿದ್ದು ದೇಶದಲ್ಲೇ ಅತಿ ಹೆಚ್ಚು ಬಾಕ್ಸ್ಗಳನ್ನು ಕೊಟ್ಟಿದ್ದೇವೆ. ಪ್ರಮುಖವಾಗಿ ಸಿಟಿ ಏರಿಯಾದಲ್ಲೇ ಈ ವೋಟ್ ಚೋರಿ ಏನ್ ಹೇಳ್ತಾ ಇದ್ದಾರೆ, ಸಿಟಿ ಏರಿಯಾದಲ್ಲೇ ಜಾಸ್ತಿ ಆಗಿದೆ ಅಂತ. ಅದನ್ನ ಸಿಟಿ ಏರಿಯಲ್ಲೂ ಆಗಿದೆ, ಮತ್ತೆ ಹಳ್ಳಿಲೂ ನೋಡಿ ಯಾವ ರೀತಿ. ಅಲ್ಲಿ ಆಳಂದಲ್ಲಿ ಹೊರಗಡೆ ರಾಜ್ಯದಿಂದ ಫೋನ್ಗಳೆಲ್ಲ ಬಳಕೆ ಮಾಡಿಕೊಂಡು, ಟೆಲಿಫೋನ್ ನಂಬರ್ಗಳು ಇಟ್ಕೊಂಡು ಮಾಡಿ ಡಿಲೀಟ್ ಮಾಡಲಿಕ್ಕೆ ಏನೋ ಒಂದು ಕುತಂತ್ರ ನಡೆದಿರಲ್ಲ ಅಲ್ಲೆಲ್ಲ. ಈಗಾಗಲೇ ಕಾನೂನು ಟ್ಯಾಕಲ್ ಮಾಡ್ತಾರೆ. ನಮ್ಮ ಮುಂದಕ್ಕೆ ವರ್ಕರ್ಸು ನಾವು ಮುಂದಕ್ಕೆ ಬಹಳ ಜಾಗೃತಿ ಆಗ್ತದೆ.